ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಶುಭೋದಯ. ಸ್ನೇಹಿತರೆ, ನಾನಿವತ್ತು MS ವರ್ಡ್ ಬಗ್ಗೆ ನಿಮ್ಮ ಮುಂದೆ ತರುವಂಥ ಕೆಲಸವನ್ನು ಮಾಡ್ತಿದ್ದೇನೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ನಾವು ಕಂಪ್ಯೂಟರ್ ತರಗತಿಗಳನ್ನು ಆರಂಭಿಸಿ ಇದು 10ನೇ ತರಗತಿ ಆಗಿರುವಂಥದ್ದು. ಈಗಾಗಲೇ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ನ ಇತಿಹಾಸ, ತಲೆಮಾರುಗಳು, ತಂತ್ರಜ್ಞಾನ, ಹಾರ್ಡ್ವೇರ್ ಸಾಫ್ಟ್ವೇರ್ ಬಗ್ಗೆ ಕೂಡ ನೋಡಿದ್ದೇವೆ. ಹಾರ್ಡ್ವೇರಲ್ಲಿ ಇನ್ಪುಟ್ ಡಿವೈಸು, ಇನ್ಪುಟ್ ಔಟ್ಪುಟ್ ಡಿವೈಸ್ಗಳನ್ನು ನೋಡಿದ್ವಿ. ಈಗ ಸಾಫ್ಟ್ವೇರ್ಗಳನ್ನು ನೋಡ್ತಾ ಇದ್ವಿ. ಸ್ನೇಹಿತರೆ, ಅದರಲ್ಲಿ ಸಾಫ್ಟ್ವೇರ್ಗಳಲ್ಲಿ ಅತಿ ಮುಖ್ಯವಾಗಿರುವಂಥದ್ದು MS ವರ್ಡ್ ಇರ್ಬೋದು, MS ಎಕ್ಸೆಲ್ ಇರ್ಬೋದು, MS ಪವರ್ ಪಾಯಿಂಟ್, MS OneNote, MS ಆಸಸ್, ಇವೆಲ್ಲವನ್ನು ಕೂಡ ನಾನು ನಿಮಗೆ ಹೇಳಿದ್ದೆ, ಸಿಂಪಲ್ ಪರಿಚಯ ಮಾಡಿಕೊಟ್ಟಿದ್ದೆ. ಇವತ್ತು MS ವರ್ಡ್ನ ಕಂಪ್ಲೀಟ್ ಚಿತ್ರಣ ಫುಲ್ಲು ಪೋಸ್ಟ್ ಮಾರ್ಟಮ್ ಮಾಡಿಬಿಡೋಣ. MS ವರ್ಡ್ ಅಂದ್ರೇನು, MS ವರ್ಡಲ್ಲಿ ಏನೆಲ್ಲ ಪ್ರಶ್ನೆಗಳು ಬರುತ್ತೆ, MS ವರ್ಡ್ನ A to Z ನಿಮಗೆ ಈ ಕ್ಲಾಸಲ್ಲಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಆಗಬೇಕು ಅಂತ ಹೇಳ್ತಾ ಶುರು ಮಾಡೋಣ. ಸ್ನೇಹಿತರೆ, MS ವರ್ಡ್ ನಿಮ್ಗಾಗಲೇ ನಾನು ಪರಿಚಯ ಮಾಡಿಕೊಟ್ಟಿದ್ದೆ. MS ವರ್ಡ್ ಬಗ್ಗೆ ಇದು ಮೈಕ್ರೋಸಾಫ್ಟ್ ಆಫೀಸ್ನ ಒಂದು ಸಾಫ್ಟ್ವೇರ್ ಆಗಿರುವಂಥದ್ದು. ನೀವು ಒಮ್ಮೆ ನೋಡಿಬಿಡಿ, MS ವರ್ಡನ್ನು ನೋಡಿರ್ತೀರಾ. ಪೇಜ್ ಹೇಗಿರುತ್ತೆ ಅಂತ ನೋಡಿ. MS ವರ್ಡ್ ಇಲ್ಲಿದೆ ನೋಡಿ, ಇದು MS ವರ್ಡ್ ಪೇಜ್ ಆಗಿರುವಂಥದ್ದು. ಇಲ್ಲಿ ನೀವು ಟೈಪನ್ನು ಮಾಡ್ಬೋದು. ಏನಾದರೂ ಈಗ ಕನ್ನಡ, ಹೀಗೆ ಏನಾದರೂ ಹಿಂಗೆಲ್ಲ ಇಲ್ಲೆಲ್ಲ ಟೈಪನ್ನು ನೀವು ಮಾಡಬಹುದು. ಇದು ಸ್ಪೇಸ್ ಇರುವಂಥದ್ದು MS ವರ್ಡ್ನಲ್ಲಿ. ಇದನ್ನು ನೀವು ಸೇವ್ ಕೂಡ ಮಾಡಬಹುದು. ಇದು ನಿಮಗೆ ಗೊತ್ತಿರಲಿ. ಇದು MS ವರ್ಡ್ನ ಒಂದು ಪೇಜ್. ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ನಿಮ್ಮ ಮುಂದೆ ಹಾಕಿರುವಂಥದ್ದು. ಇದನ್ನು ಕ್ಲೀನಾಗಿ, ಅಂದರೆ ಇಲ್ಲಿ ನೋಡಿ, ಇಲ್ಲೊಂದು ಬಾರ್ ಬರುತ್ತೆ, ಇಲ್ಲೊಂದು ಬಾರ್ ಬರುತ್ತೆ. ಈಗ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೊಂದು ಬಾರ್ ಇದೆ, ಈ ಕಡೆ ಇಲ್ಲೊಂದಿದೆ. ಇದೆಲ್ಲವನ್ನು ನಿಮಗೆ ಕ್ಲಿಯರಾಗಿ, ಅಂದರೆ MS ವರ್ಡ್ ಹೇಗಿರುತ್ತೆ ಅನ್ನೋದನ್ನು ಇನ್ನೊಂದು ಇಮೇಜಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ, ಸಿಂಪಲ್ಲಾಗಿ. ಓಕೆ, ಇಲ್ಲಿ ನೋಡಿ ಸ್ನೇಹಿತರೆ, ಅದೇ ಪೇಜನ್ನೇ ಇಲ್ಲೇ ಹಾಕಿರುವಂಥದ್ದು. ಸ್ನೇಹಿತರೆ, MS ವರ್ಡನ್ನು ನೋಡೋದಕ್ಕೂ ಮುಂಚೆ ನಾವು ಅದನ್ನು ಒಂದು ತಲೆಯಲ್ಲಿ ಇಮ್ಯಾಜಿನರಿ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಇಲ್ಲೇನಿದೆ ಅಲ್ಲಿ ನಾವು ನೋಡಿವಲ್ಲ, ಇದನ್ನು ಆಫೀಸ್ ಬಟನ್ ಅಂತ ಕರೀತಾರೆ. ಆಫೀಸ್ ಬಟನ್ ನಿಮ್ಮನ್ನು ಕೇಳ್ಬೋದು, ಆ ಚಿತ್ರ ಕೊಟ್ಟು ಆಫೀಸ್ ಬಟನ್ ಯಾವುದು ಅಂತ. ಇವುಗಳನ್ನು ಕ್ವಿಕ್ ಆಕ್ಸೆಸ್ ಟೂಲ್ ಅಂತ ಕರೀತಾರೆ. ಎಷ್ಟಿವೆ ಅಂತ ಕೇಳ್ಬೋದು. ಟೈಟಲ್ ಬಾರ್ ಯಾವುದಪ್ಪ, ನಾವು ಯಾವುದನ್ನು ಟೈಟಲ್ ಬಾರ್ ಅಂತ ಕರಿತೀವಿ ಅಂದರೆ ಇದನ್ನು ನಾವು ಟೈಟಲ್ ಬಾರ್ ಅಂತೀವಿ. ಇದು ಆಟೋಮೆಟಿಕಲಿ ಏನು ಹೆಸರನ್ನು ತೆಗೆದುಕೊಳ್ಳುತ್ತೆ MS ವರ್ಡ್ ಅಂದರೆ ಡಾಕ್ಯುಮೆಂಟ್ ಅಂತ ತಗೊಳುತ್ತೆ ಒಂದನ್ನು. ನೆಕ್ಸ್ಟ್ ಇನ್ನೊಂದನ್ನು ತಗೊಂಡ್ರೆ ಡಾಕ್ಯುಮೆಂಟ್ 1 ಅಂತ ತೆಗೆದುಕೊಳ್ಳುತ್ತೆ. ಇವಿದೆಯಲ್ಲ, ಇವು ಫಂಕ್ಷನ್ಸ್ಗೆ ಇಲ್ಲಿ ಏನಿದೆ, ಮಿನಿಮೈಸು, ಮ್ಯಾಕ್ಸಿಮೈಸು, ಇವೆಲ್ಲವನ್ನು ಏನಿದೆ ಇದೆಲ್ಲವೂ ನಿಮಗೆ ಗೊತ್ತಿರಬೇಕಾಗುತ್ತೆ. ಇನ್ನು ಇದನ್ನು ಸ್ಟೇಟಸ್ ಬಾರ್ ಅಂತ ಕರಿತೀವಿ. ಇಲ್ಲಿ ನಿಮಗೆ ಗೊತ್ತಿದೆಯಲ್ಲ ಇದನ್ನು. ಇನ್ನು ಮ್ಯಾಕ್ಸಿಮಮ್ ಮಿನಿಮೈಸು 10% ಮಾಡುವುದು, ಮ್ಯಾಕ್ಸಿಮಮ್ ಝೂಮು 500 ಮಾಡ್ಬೋದು. ಅವರೇಜ್ ಎಷ್ಟಿರುತ್ತೆ ಅಂದರೆ ಡಿಫಾಲ್ಟ್ 100 ಇರುವಂಥದ್ದು. ಇದು ಡಾಕ್ಯುಮೆಂಟ್ ವಿಂಡೋ ಎನ್ನುವಂಥದ್ದು. ಸ್ಕ್ರಾಲ್ ಬಾರ್ ನಿಮಗೆ ಗೊತ್ತಿದೆ. ಸ್ನೇಹಿತರೆ, ನಿಮ್ಗೆ ಕೇಳಬಹುದು, ಟೈಟಲ್ ಬಾರಲ್ಲಿ ಎಷ್ಟು ಇದು ಒಂದು ಟೋಟಲ್ ಬಾರ್ಗಳು, ಅಂದರೆ MS ವರ್ಡಲ್ಲಿ ಎಷ್ಟು ಬಾರ್ಗಳಿರುತ್ತೆ ಅಂದರೆ 5 ಬಾರ್ ಇರುತ್ತೆ. ಒಂದು ಟೈಟಲ್ ಬಾರ್, ಇನ್ನೊಂದು ಸ್ಕೇಲ್ ಬಾರ್, ಇನ್ನೊಂದು ಮೆನು ಬಾರ್. ಇದು ಮೆನು ಬಾರಲ್ಲಿ ನೋಡಿ, ಫೈಲು, ಇನ್ಸರ್ಟು, ಶೇಪು, ಡಿಸೈನು, ರಿವ್ಯೂ ಎಲ್ಲ ಇರುವಂಥದ್ದು. ಇನ್ನೊಂದು ಸ್ಕ್ರಾಲ್ ಬಾರ್, ಇನ್ನೊಂದು ಸ್ಟೇಟಸ್ ಬಾರ್. ಒಟ್ಟು ಎಷ್ಟು 5 ಬಾರ್ಗಳಿರುತ್ತೆ ಅಂದರೆ 5 ಬಾರ್ಗಳು MS ವರ್ಡಲ್ಲಿ ಇರುವಂಥದ್ದು. ನಿಮಗೆ ಕೇಳ್ಬೋದು, ಫೈಲು, ಇನ್ಸರ್ಟು ಇದೆಲ್ಲ ಎಲ್ಲಿ ಕಂಡುಬರುತ್ತೆ ಅಂದರೆ ಮೆನು ಬಾರಲ್ಲಿ ಕಂಡುಬರುವಂಥದ್ದು. ಈ ಆಫೀಸ್ ಬಟನ್ನು, ಮಿನಿಮೈಸ್, ಮ್ಯಾಕ್ಸಿಮೈಸ್ ಇವೆಲ್ಲವೂ ಯಾವುದರಲ್ಲಿ ಕಂಡುಬರುತ್ತೆ ಅಂತ ಅಂದಾಗ ನಿಮಗೆ ಟೈಟಲ್ ಬಾರಲ್ಲಿ ಕಂಡುಬರುವಂಥದ್ದು. ಸ್ಕೇಲ್ ಬಾರ್ ಗೊತ್ತಿದೆ, ಸ್ಕ್ರಾಲ್ ಬಾರ್ ಗೊತ್ತಿದೆ, ಸ್ಟೇಟಸ್ ಬಾರ್ ಕೂಡ ನಿಮಗೆ ಗೊತ್ತಿರುವಂಥದ್ದು. ಐ ಥಿಂಕ್ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ MS ವರ್ಡ್ನ ಪರಿಚಯ. ಈಗ MS ವರ್ಡ್ನಲ್ಲಿ ನಾವು ನೋಡೋಣ. ಸ್ನೇಹಿತರೆ, MS ವರ್ಡ್ನಲ್ಲಿ ನಾವು 2 ರೀತಿಯ ಪೇಜ್ಗಳನ್ನು ನೋಡಬಹುದು. ಒಂದು ರೀತಿಯ ಪೇಜ್ ಹೇಗಿರುತ್ತೆ ಅಂದರೆ ಈ ರೀತಿಯಾಗಿ ಇರುವುದು, ಉದ್ದದ್ದು. ಇನ್ನೊಂದು ಅಡ್ಡವಾಗಿ ಇರುವಂಥದ್ದು. ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಹೀಗಿರುತ್ತೆ, ಅಂದರೆ ಇದರೊಳಗಡೆ ಮಾರ್ಕ್ ಅದೆಲ್ಲ ಬಾರ್ಗಳು ಅವೆಲ್ಲ ಇರುತ್ತೆ. ಇದನ್ನು ಪೋರ್ಟ್ರೇಟ್ ಅಂತ ಕರಿತೀವಿ, ಪೋರ್ಟ್ರೇಟ್ ಮೂಡ್ ಅಂತ ಕರಿತೀವಿ. ಏನಿದೆ ಇದನ್ನು ನಾವು ಲ್ಯಾಂಡ್ಸ್ಕೇಪ್ ಮೂಡ್ ಅಂತ ಕರಿತೀವಿ. ನಿಮಗೆ ಗೊತ್ತಿರಲಿ, ಲ್ಯಾಂಡ್ಸ್ಕೇಪ್ದು 11.5 × 8 ಇರುವಂಥದ್ದು, 8 ಸೆಂಟಿಮೀಟರ್ ಇರುವಂಥದ್ದು ನಿಮಗೆ ಗೊತ್ತಿರಲಿ. ಇದರ ಆಪೋಸಿಟ್ ಪೋರ್ಟ್ರೇಟ್ ಇರುವಂಥದ್ದು. ಇನ್ನು ನಾವು MS ವರ್ಡಲ್ಲಿ ಡಿಫಾಲ್ಟ್ ಆಗಿ ನಾವು ಎಷ್ಟು ಗಾತ್ರದ ಸಂಖ್ಯೆ ಅಂದರೆ ಅಕ್ಷರಗಳನ್ನು ಬರಿಬೋದು ಅಂದರೆ 8, ಮ್ಯಾಕ್ಸಿಮಮ್ 72 ಬರಿಬೋದು. ಆದರೆ ನಾವು ಮ್ಯಾನ್ಯುಯಲಿ ಬರೆಯೋಕೆ ಹೋದರೆ ಮಿನಿಮಮ್ ಒಂದು ಇದೇನಿರುತ್ತೆ ಅದನ್ನು ಬರಿಬೋದು. ಅತಿ ದೊಡ್ಡದಾಗಿ ಎಷ್ಟು ಬರಿಬೋದು ಅಂದರೆ 1638 ಸೈಜನ್ನು ಬರೀಬಹುದು ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ.
ಇನ್ನು ನಾನು ಕ್ಲಿಪ್ ಬೋರ್ಡ್ ಬಗ್ಗೆ ನೋಡೋಣ. ನೀವಾಗಲೇ ನಾವು MS ವರ್ಡಲ್ಲಿ ತೋರಿಸಿದಾಗ ಕ್ಲಿಪ್ ಬೋರ್ಡಲ್ಲಿ ಪ್ರಮುಖವಾಗಿ 4 ಏನು ಇದು ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಬರುವಂಥದ್ದು ಕ್ಲಿಪ್ ಬೋರ್ಡಲ್ಲಿ ಕಾಪಿ, ಕಟ್, ಪೇಸ್ಟ್, ಫಾರ್ಮೆಟ್ ಪ್ರಿಂಟರ್ ಅಂತ ಬರುತ್ತೆ. ನಿಮಗೆ ಗೊತ್ತಿರಲಿ, ಕಾಪಿ ಮಾಡೋಕ್ಕೆ Ctrl+C, ಕಟ್ ಮಾಡೋಕ್ಕೆ Ctrl+X, ಪೇಸ್ಟ್ ಮಾಡೋಕ್ಕೆ Ctrl+V. ಫಾರ್ಮೆಟ್ ಪ್ರಿಂಟರ್ ಅಂದರೆ Shift Ctrl+C. ಫಾರ್ಮೆಟ್ ಪ್ರಿಂಟರ್ ಅಂದರೆ ಈಗ ನನ್ನ ಹೆಸರು ಚಂದ್ರು ಅಂದ್ಕೊಳ್ಳಿ, ಇಲ್ಲಿ ಚಂದ್ರು ಅಂತಿದೆ, ಇದು ಇನ್ನೊಂದು ರೀತಿ ಈ ರೀತಿ ಇರುತ್ತೆ, ಚಂದ್ರು ಅಂತಿರುತ್ತೆ. ಸ್ನೇಹಿತರೆ, ಇದೇ ಫಾರ್ಮೆಟ್ ಸ್ಟೈಲನ್ನು ಎತ್ಕೋಬೇಕು ಅಂದರೆ ನಾವು Ctrl+Shift+C ಹೊಡೆದು ಇದನ್ನು ಎತ್ಕೊಂಡ್ರೆ ಇದಕ್ಕೆ ಹಾಕಿದರೆ ಇದೇ ಥರ ಸ್ಟೈಲ್ ಬರುತ್ತೆ. ಅಂದರೆ ಈ ಸ್ಟೈಲೇ ಇಲ್ಲಿಗೆ ಬರುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಫಸ್ಟಿಗೆ ಬರುವಂಥದ್ದು ನಿಮಗೆ ಗೊತ್ತಿರಲಿ ಕ್ಲಿಪ್ ಬೋರ್ಡ್ ಬರುತ್ತೆ, ಆಮೇಲೆ ಫಾಂಟ್ ಬರುತ್ತೆ. MS ವರ್ಡಲ್ಲಿ ಎರಡನೇದಾಗಿ ಫಾಂಟ್ ಬರುತ್ತೆ. ಫಾಂಟಲ್ಲಿ ಯಾವ್ಯಾವೆಲ್ಲ ಬರುತ್ತೆ ಅಂತ ನೋಡಿದ್ರೆ ಅಕ್ಷರಗಳನ್ನು ವಿವಿಧ ರೀತಿ ಬರೀಬೋದು. ಕ್ಯಾಲಿಬರಿ, ನಿರ್ಮಲ, ನುಡಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ MS ವರ್ಡ್ ನೋಡಿದಾಗ. ಇದನ್ನು ನೋಡಿದ ತಕ್ಷಣ ಇದು ಮಾಡಬೇಡಿ, ನೀವು ಕಂಪ್ಯೂಟ್ರಲ್ಲಿ ಒಮ್ಮೆ ರಿವೈಸ್ ಮಾಡಿಕೊಂಡ್ರೆ ಒಳ್ಳೆಯದು. ಕ್ಯಾಲಿಬರಿ ಡಿಫಾಲ್ಟ್ ಆಗಿ ಅಂದರೆ ಅದು ಆಟೋಮೆಟಿಕಲಿ ಬಂದಿರುವಂಥದ್ದು. ಏನು ಫಾಂಟ್ ಸೈಜ್ಗಳನ್ನು ನೀವು ದೊಡ್ಡದಾಗಿ ಸಣ್ಣದಾಗಿ ಮಾಡ್ಬೋದು. ನಾನು ಆಗಲೇ ಹೇಳಿಲ್ಲ, ಫಾಂಟ್ ಸೈಜ್ 8 ಇರುತ್ತೆ, 12 ಮ್ಯಾಕ್ಸಿಮಮ್ ಮಾಡ್ಬೋದು. ಮ್ಯಾನ್ಯುಯಲ್ 1 ಇಲ್ಲ 1638. ಓಕೆ. ಇನ್ನು ಗ್ರೋ ಫಾಂಟ್ ಅಂತ ಅಲ್ಲಿ ಒಂದು ಆಪ್ಷನ್ ಇದೆ. ಇದನ್ನು ಏನಕ್ಕಾಗಿ ಬಳಸ್ತಾರೆ ಅಂದರೆ ದೊಡ್ಡದಾಗಿ ಫಾಂಟ್ಗಳನ್ನು ಮಾಡೋದಕ್ಕೆ. ಶಾರ್ಟ್ ಕೀ Ctrl+ ಕ್ಲೋಸ್ ವಿಂಡೋ. ಇನ್ನು ಸ್ಟ್ರಿಂಗ್ ಫಾಂಟ್ ಅಂತ ಬರುತ್ತೆ, ಸಣ್ಣದಾಗಿ ಮಾಡಲು, ಅದು ಓಪನ್ ವಿಂಡೋ ಅಂತ ಗೊತ್ತಾಗುತ್ತೆ. ಇನ್ನು ಫಾಂಟಲ್ಲಿ ಯಾವ್ದು ಬರುತ್ತೆ, ಬೋಲ್ಡ್ ಅಂತ ಬರುತ್ತೆ, Ctrl+B ಅದು ದಪ್ಪವಾಗಿಸಲು. ಇಟಾಲಿಕ್ ಅಂತ ಬರುತ್ತೆ, ಅದು ಅಕ್ಷರಗಳನ್ನು ಇಟಾಲಿಯನ್ ರೂಪದಲ್ಲಿ ಓರೆಯಾಗಿ ಬರೆಯಲು ಬಳಸ್ತಾರೆ. ಇನ್ನು ಅಂಡರ್ಲೈನ್ ಅಂತ ಬರುತ್ತೆ, ಅಕ್ಷರದ ಕೆಳಗೆ ಗೆರೆ ಎಳೆಯಲು. ಇದಕ್ಕೆ ಈ ರೀತಿ ಶಾರ್ಟ್ ಕೀಯನ್ನು ನೀವು ಒತ್ತಬೇಕಾಗುತ್ತೆ. ಇನ್ನು ಅಥವಾ ಅಲ್ಲಿ ಒಂದು ಜಸ್ಟ್ ಸಿಂಬಲ್ ಇರುತ್ತೆ, ಅದನ್ನು ಒತ್ತಿದ್ರೂ ಆಗುತ್ತೆ. ಇನ್ನು ಸ್ಟ್ರಿಂಗ್ ಥ್ರೋ ಅಂದರೆ Ctrl+K, ಸ್ಟ್ರಿಂಗ್ ಥ್ರೋ ಅಂದರೆ Ctrl+K ಅನ್ನುವಂಥದ್ದು ನೀವು ಒತ್ತಿದರೆ ಅಲ್ಲಿ ಸ್ಟ್ರಿಂಗ್ ಥ್ರೋ ಬರುತ್ತೆ. ಸ್ನೇಹಿತರೆ, ಸೂಪರ್ ಸ್ಕ್ರಿಪ್ಟ್ ಅಂದರೆ ನಿಮ್ಗೆ ಹೆಂಗೆ ಹೇಳೋದು, ಇದು ಸೂಪರ್ ಸ್ಕ್ರಿಪ್ಟ್ ಅಂದರೆ ಈಗ ನೋಡಿ 10⁻² ಅನ್ನುವಂಥದ್ದನ್ನು ಬರೆಯೋದು, ಅಥವಾ 15⁻4 ಅಂತ ಬರೆಯೋದು. ಇದು ಸೂಪರ್ ಸ್ಕ್ರಿಪ್ಟ್ ಅಂತ ಕರೀತಾರೆ ಸ್ನೇಹಿತರೆ. ಸೂಪರ್ ಸ್ಕ್ರಿಪ್ಟ್ ಇದು ಬರೀಬೇಕು ಅಂದರೆ ನೀವು Ctrl+Shift ಅನ್ನು ಒತ್ತಬೇಕಾಗುತ್ತೆ. ಇನ್ನು ಸಬ್ಸ್ಕ್ರಿಪ್ಟ್ ಅಂದರೆ ಈ ಹತ್ತಿರುತ್ತೆ, ಅದ್ರ ಕೆಳಗಡೆ 12, ಇದು ಉಲ್ಟಾವನ್ನು ಬರೆಯುವಂಥದ್ದು, ಅಂದರೆ ಈಗ ಬರೆಯೋದನ್ನ ಸಬ್ಸ್ಕ್ರಿಪ್ಟ್ ಅಂತ ಕರೀತಾರೆ. ಇದಕ್ಕೆ Ctrl+= ಅಂತ, ಇದು Ctrl+Shift ± ಒಂದೇ ಸರಿ. ಅಂದರೆ ಇದು ಹೆಂಗೆ ಅಂದರೆ ಇದು ಹೀಗೆ ನಾವು ಈಗ ಬರಿಬೋದು ಅದನ್ನು. ಹೇಗೆ ಅಂದರೆ ಹೀಗೆ ಇವೆರಡನ್ನೂ ಒಂದೇ ಸರಿ ಒತ್ತಬೇಕಾಗುತ್ತೆ. ಓಕೆ, ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಇನ್ನು ಚೇಂಜ್ ಕೇಸ್ ಅಂತ ಬರುತ್ತೆ ಸ್ನೇಹಿತರೆ. ಚೇಂಜ್ ಕೇಸ್ ಅಂದರೆ ಅಕ್ಷರಗಳನ್ನು ಒಂದೇ ಸಮನಾಗಿ ಕ್ಯಾಪಿಟಲ್ ಅಥವಾ ಸ್ಮಾಲ್ ಲೆಟರ್ಗೆ ಬದಲಿಸಲು ಇದನ್ನು ಬಳಸಲಾಗುತ್ತೆ. ಇದರೊಳಗಡೆ 5 ಬರುತ್ತೆ, 5 ವಿಧಗಳು. ಏನಂದರೆ ಸೆಂಟೆನ್ಸ್ ಕೇಸ್ ಅಂದರೆ ಫಸ್ಟ್ ಅಕ್ಷರ ಬಿಗ್ ಲೆಟರಲ್ಲಿರುತ್ತೆ, ಉಳಿದಿದ್ದೆಲ್ಲ ಸ್ಮಾಲ್ ಇರುತ್ತೆ. ಕೇಳ್ತಾರೆ, ಸೆಂಟೆನ್ಸ್ ಕೇಸಲ್ಲಿ ಮೊದಲ ಅಕ್ಷರ ಯಾವುದು ಬಿಗ್ ಲೆಟರ್ ಆಗಿರುತ್ತೋ ಸ್ಮಾಲ್ ಲೆಟರ್ ಆಗಿರುತ್ತೆ ಅಂದರೆ ಬಿಗ್ ಲೆಟರ್ ಆಗಿರುತ್ತೆ. ಅಪ್ಪರ್ ಕೇಸಲ್ಲಿ ಎಲ್ಲವೂ ಕೂಡ ಏನಾಗಿರುತ್ತೆ, ಬಿಗ್ ಲೆಟರ್ ಆಗಿರುವಂಥದ್ದು. ಲೋಯರ್ ಕೇಸಲ್ಲಿ ಎಲ್ಲ ಅಕ್ಷರಗಳು ಅಂದರೆ ಸಣ್ಣ ಅಕ್ಷರಗಳು ಅಥವಾ ಲೋಯರ್ ವರ್ಡ್ಗಳಿರುತ್ತೆ. ಕ್ಯಾಪಿಟಲ್ ಈಚ್ ವರ್ಡ್ ಅಂದರೆ ಮೊದಲನೇ ಅಕ್ಷರ, ಯಾವುದೇ ಪದದ ಮೊದಲ ಅಕ್ಷರ ಬಿಗ್ ಲೆಟರ್, ಇನ್ನು ಉಳಿದಂತೆ ಸಣ್ಣ ಅಕ್ಷರ. ಇನ್ನು ಟಾಗಲ್ ಕೇಸ್ ಅಂದರೆ ಮೊದಲ ಅಕ್ಷರ ಸಣ್ಣದು, ಮುಂದಿದ್ದು ದೊಡ್ಡದು. ಮೊದಲ ಅಕ್ಷರ ಸಣ್ಣದು ಯಾವುದೇ ಪದದಲ್ಲಿ, ಇದನ್ನು ಟಾಗಲ್ ಕೇಸ್ ಅಂತಾರೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ಪ್ಯಾರಾಗ್ರಾಫ್. ಪ್ಯಾರಾಗ್ರಾಫ್ ಸ್ನೇಹಿತರೆ, ಪ್ಯಾರಾಗ್ರಾಫಲ್ಲಿ ಬರುವಂಥದ್ದು ಬುಲೆಟ್ಸ್ ಬರುತ್ತೆ, ನಂಬರ್ ಲಿಸ್ಟ್ ಬರುತ್ತೆ. ನೀವು ನೋಡ್ಬೋದು, ಬುಲೆಟ್ಸ್ ನೋಡ್ಬೋದು, ನಂಬರ್ ಲಿಸ್ಟ್ ನೋಡ್ಬೋದು, ಮಲ್ಟಿ ಲೆವೆಲ್ ಕೂಡ ನೋಡಬಹುದು, ಅಲೈನ್ಮೆಂಟ್ ಕೂಡ ಇರುವಂಥದ್ದು. ಸ್ನೇಹಿತರೆ, ಈ ಬುಲೆಟ್ಗಳಲ್ಲಿ ಏನೇನು ಬರುತ್ತೆ, ಈ ಚಿಹ್ನೆಗಳು ಬರುತ್ತೆ. ಈ ಚಿಹ್ನೆಗಳು, ಈ ಸಿಂಬಲ್ಗಳು, ಈ ಆರೋ ಮಾರ್ಕ್ ಸಿಂಬಲ್ಸು, ಈ ಥರ ಸಿಂಬಲ್ಸ್ಗಳು ಇದರಲ್ಲಿ ಬರುವಂಥದ್ದು ಬುಲೆಟ್ಸಲ್ಲಿ. ಇನ್ನುಳಿದಂತೆ ನಂಬರ್ಗಳಲ್ಲಿ ಏನು ಬರುತ್ತೆ ಅಂದರೆ 1, 2, 3 ಹೀಗೆ ಬರುವಂಥದ್ದನ್ನು ನಾವು ನಂಬರ್ ಲಿಸ್ಟಲ್ಲಿ ನೋಡ್ಬೋದು. ಮಲ್ಟಿ ಲೆವೆಲಲ್ಲಿ ನೋಡಬಹುದು. ಹೆಂಗೆ ಅಂದರೆ ಈಗ 1 ಬರುತ್ತೆ, ಅದಾದಮೇಲೆ 1, 2, 3, 4 ಈ ಥರ ಬರುವಂಥದ್ದು ರೋಮನ್ ಮಲ್ಟಿ ಲೆವೆಲಲ್ಲಿ ನೋಡ್ಬೋದು. ಅಲೈನ್ಮೆಂಟ್ ಅಂದರೆ ರೈಟ್ ಟು ಲೆಫ್ಟ್ ಸೆಂಟರ್ ಜಸ್ಟಿಫೈ ಅಂತ 4 ಬರುತ್ತೆ, ಲೆಫ್ಟು ರೈಟು ಸೆಂಟರು ಜಸ್ಟಿಫೈ ಅಂತ. ಇನ್ನು ಶಾರ್ಟ್ ಅಂತ ಬರುತ್ತೆ, ಇದರಲ್ಲಿ ಅಸೈಂಡಿಂಗ್ ಯಾವುದು ಅಂದರೆ A to Z ಇರುತ್ತೆ, Z to A ಇರುವಂಥದ್ದು. ಇದೆಲ್ಲವೂ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಿರುವಂಥದ್ದು. ಇನ್ನು ಬ್ಯಾಕ್ಗ್ರೌಂಡ್ ಚೇಂಜ್ ಅಂದರೆ ನಿಮಗೆ ಗೊತ್ತಿದೆ, ನಿಮ್ಗೆ ಯಾವ್ಯಾವ ಬ್ಯಾಕ್ಗ್ರೌಂಡ್ ಬೇಕೋ ಆ ಬ್ಯಾಕ್ಗ್ರೌಂಡನ್ನು ಕಲರನ್ನು ಚೇಂಜ್ ಮಾಡ್ಕೋಬಹುದು. ಇನ್ನು ಎಡಿಟಿಂಗು ತುಂಬ ಗುಡ್ ಆಪ್ಷನು. ಇದರಲ್ಲಿ ಫೈಂಡ್ ಅಂತ ಬರುತ್ತೆ ಸ್ನೇಹಿತರೆ. ಇಲ್ಲಿ ಎಡಿಟಿಂಗ್ ಅಂದರೆ ನಿಮಗೆ ಗೊತ್ತಿರಲಿ, ಅಕ್ಷರಗಳ ಎಡಿಟಿಂಗ್ ಆಗಿರುವಂಥದ್ದು, ವಿಡಿಯೋ ಎಡಿಟಿಂಗ್ ಅಲ್ಲ. ಇದು Ctrl+F ಅನ್ನು ಹೊಡೆದ್ರೆ
ನೀವು ಅಕ್ಷರ ಎಲ್ಲಿ ಯಾವ ಅಕ್ಷರ ಬೇಕೋ ಆ ಅಕ್ಷರ ಕಂಟ್ರೋಲ್ ಎಫ್ ಹೊಡೆದು ಅಲ್ಲಿ ಟೈಪ್ ಮಾಡಿದರೆ ಆ ಅಕ್ಷರ ಬರುವಂಥದ್ದು. ಇನ್ನು ರೀಪ್ಲೇಸ್ ಅಂದರೆ ಒಂದು ಅಕ್ಷರ ಬದಲಿಗೆ ಮತ್ತೊಂದು ಕಂಟ್ರೋಲ್ ಎಚ್ ಇದನ್ನು ಕೇಳ್ತಾರೆ. ರೀಪ್ಲೇಸ್ನ ಶಾರ್ಟ್ ಕೀ ಯಾವುದು ಅಂತಂದಾಗ ಕಂಟ್ರೋಲ್ ಎಚ್, ಕಂಟ್ರೋಲ್ ಆರ್ ಅಲ್ಲ, ನೆನಪಲ್ಲಿರಲಿ. ಸೆಲೆಕ್ಟ್ ಅಂದರೆ ಕಂಟ್ರೋಲ್ ಐ ಹೊಡೆದ್ರೆ ಸೆಲೆಕ್ಟ್ ಆಗುವಂಥದ್ದು ಎಲ್ಲವೂ ಕೂಡ. ಆ್ಯಕ್ಚುಲಿ ಕಂಟ್ರೋಲ್ ಎ ಕೂಡ ಸೆಲೆಕ್ಟ್ ಆಗುವಂಥದ್ದು. ಇನ್ನು ಲಿಂಕ್ ಸ್ನೇಹಿತರೆ, ಲಿಂಕಲ್ಲಿ ನಾವು ನೋಡೋದಾದರೆ ಲಿಂಕ್ ಅಂತ ಬರುತ್ತೆ. ಆ ಲಿಂಕಲ್ಲಿ ಹೈಪರ್ ಲಿಂಕ್ ಬರುತ್ತೆ, ಅದರಲ್ಲಿ URL HTTP ಎಲ್ಲವೂ ಇರುತ್ತೆ. ಸ್ನೇಹಿತರೆ, URL ಅಲ್ಲಿ ಮುಖ್ಯವಾಗಿ 3 ಅಂಶಗಳಿರುತ್ತೆ. ಇದನ್ನು ಆಲ್ರೆಡಿ ಕ್ವಶನ್ಸ್ ಕೇಳಿದ್ರು. ಯಾವ್ಯಾವ ಅಂದರೆ ಪ್ರೋಟೋಕಾಲು, ಡೊಮೈನ್ ನೇಮು, ಪಾತು. ಓಕೆ, ಅದು ನೆನಪಲ್ಲಿ ಇರಲಿ. ಇನ್ನು ಬುಕ್ ಮಾರ್ಕ್, ಯಾವುದೇ ಪ್ಯಾರಾಗ್ರಾಫ್ ಅಥವಾ ಲೈನನ್ನು ಬುಕ್ ಮಾಡಬಹುದು, ಅಂದರೆ ನಿಮ್ಗೆ ಯಾವಾಗ ಬೇಕಾವಾಗ ಯೂಸ್ ಮಾಡ್ಕೊಳ್ಳೋಕ್ಕೆ. ಕ್ರಾಸ್ ರೆಫರೆನ್ಸ್ ಅಂದರೆ ಒಂದು ಲೈನ್ ರೆಫರೆನ್ಸನ್ನು ಅರ್ಥವನ್ನು ನೀಡುವಂಥದ್ದನ್ನು ಕ್ರಾಸ್ ರೆಫರೆನ್ಸ್ ಅಂತ ಕರೀತಾರೆ. ಇನ್ನು ಟೆಕ್ಸ್ಟಲ್ಲಿ ನಾವು ಯಾವುದನ್ನು ನೋಡಬಹುದು ಅಂದರೆ ವರ್ಲ್ಡ್ ರ್ಯಾಪನ್ನು ನೋಡಬಹುದು. ಬರೆಯುವಾಗ ಅಂದರೆ ಈಗ ಕನ್ನಡ ನಮ್ಮ ನಾಡು, ನಾವು ಅದಕ್ಕೆ ಗೌರವ ಕೊಡಬೇಕು. ಅಂದರೆ ಒಂದು ಲೈನ್ ಆದಮೇಲೆ ಒಂದು ಲೈನ್ ಬರುವಂಥದ್ದನ್ನೇ ನಾವು ವರ್ಲ್ಡ್ ರ್ಯಾಪ್ ಅಂತ ಕರಿತೀವಿ. ಇನ್ನು ಡ್ರಾಪ್ ಕ್ಯಾಪ್ ಅಂದರೆ ಮೊದಲ ಅಕ್ಷರ ದೊಡ್ಡದಾಗಿರುತ್ತೆ, ಇನ್ನುಳಿದವೆಲ್ಲ ಸಣ್ಣವಾಗಿರುತ್ತೆ. ಈಗ ಚಂದ್ರು ಅಲ್ವಾ, CHAN, ಹೀಗೆ ಸಿ ಅಂತಿರುತ್ತೆ. ಇಲ್ಲೊಂದು ಲೈನ್ ಬರುತ್ತೆ, ಇಲ್ಲೊಂದು ಲೈನ್ ಬರುತ್ತೆ, ಇಲ್ಲೊಂದು ಲೈನ್ ಬರುತ್ತೆ, ಇಲ್ಲೊಂದು ಲೈನ್ ಬರುತ್ತೆ. ಸಿ ಹಿಂಗಿರುತ್ತೆ. ಕನಿಷ್ಠ ಅಂದರೆ 3 ಲೈನ್ಗಳಿಗೆ ಹಾಕಬೇಕು ಡ್ರಾಪ್ ಕ್ಯಾಪನ್ನು. ಮ್ಯಾಕ್ಸಿಮಮ್ ಅಂದರೆ 10 ಲೈನ್. ಇದನ್ನು ಕೂಡ ಕೇಳ್ತಾರೆ. ಡ್ರಾಪ್ ಕ್ಯಾಪ್ನ ಕನಿಷ್ಠ ಲೈನ್ಗಳು, ಗರಿಷ್ಠ ಲೈನ್ಗಳು ಎಷ್ಟು ಅಂತ. ಇನ್ನು ವರ್ಡ್ ಆರ್ಟ್ ಕ್ಲಿಪ್, ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ವರ್ಡ್ ಆರ್ಟಲ್ಲಿ ನಿಮ್ಗೆ ಯಾವ ರೀತಿ ಬರೀಬಹುದು ಅನ್ನುವಂಥದ್ದು ಈ ರೀತಿ ಇರುತ್ತೆ ನೋಡಿ. ಯಾವ್ದು ಚಿತ್ರಗಳೆಲ್ಲ ಬರುತ್ತಲ್ಲ, ಅದು ವರ್ಡ್ ಆರ್ಟ್ ಅಂತ ಕರೀತಾರೆ. ಇನ್ನು ಮುಂದೆ ನೋಡಿ, ನಾವು ಪೇಜ್ ಸೆಟಪನ್ನು ನೋಡೋಣ. ಇನ್ನು ಪೇಜ್ ಸೆಟಪಲ್ಲಿ ಏನೆಲ್ಲ ಬರುತ್ತೆ ಅಂದರೆ ಮಾರ್ಜಿನ್ ಬರುತ್ತೆ. ಪೇಜ್ನಲ್ಲಿ ಬರೆಯುವಾಗ ಬಿಟ್ಟಿರೋ ಜಾಗವನ್ನು ನಾವು ಮಾರ್ಜಿನ್ ಅಂತ ಕರಿತೀವಿ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಈಗಿರುತ್ತೆ ಪೇಜ್ ಅಂದ್ಕೊಂಡ್ರೆ, ಈಗಿರುತ್ತೆ ಅಂತ ಪೇಜ್ ಅಂದ್ಕೊಂಡ್ರೆ, ಅಷ್ಟು ಡ್ರಾಯಿಂಗ್ ಅದ್ಭುತವಾಗಿ ಗೊತ್ತಿಲ್ಲ. ಈಗಿರುತ್ತಲ್ಲ, ಈಗ ಸುತ್ತ ಇರುತ್ತಲ್ಲ ಮಾರ್ಜಿನು, ಇಲ್ಲಿ 1.25 ಇಂಚಸ್ ಇರುತ್ತೆ. ಇಲ್ಲಿ ಒಂದೊಂದು ಇಂಚ್ ಇರುತ್ತೆ. ಇಲ್ಲಿ 1.2 ಇಂಚಸ್ ಇರುತ್ತೆ. ಇಲ್ಲಿ 1.2 ಇಲ್ಲಿ ಉಲ್ಟಾಗಿದೆ, ಕ್ಷಮಿಸಬೇಕು, ಇದು ಬಿಟ್ಟಾಕಿ. ಇಲ್ಲಿ ಮೇಲೆ ಕೆಳಗಡೆ 1 ಇಂಚ್ ಬಂದರೆ ಇಲ್ಲಿ 1.25 ಇರುವಂಥದ್ದು. ಇನ್ನು ಗಟ್ಟರ್ ಮಾರ್ಜಿನ್ ಅಂದರೆ ಬೈಂಡಿಂಗ್ ಮಾಡಲು ಬಿಟ್ಟಿರೋ ಜಾಗವನ್ನು ನಾವು ಗಟ್ಟರ್ ಮಾರ್ಜಿನ್ ಅಂತ ಕರಿತೀವಿ. ತುಂಬ ಸರಿ ರಿಪೀಟ್ ಆಗಿದೆ, ವಾಟ್ ಈಸ್ ದ ಗಟ್ಟರ್ ಮಾರ್ಜಿನ್ ಅಂತ. ಇನ್ನು ಪೇಜ್ ಓರಿಯಂಟೇಷನ್ ಅಂದರೆ ಪೇಜ್ನ ಪ್ರಕಾರಗಳು. ಪೋರ್ಟ್ರೇಟ್ ಮೋಡು, ಲ್ಯಾಂಡ್ಸ್ಕೇಪ್ ಮೋಡು ಆಗಲೇ ಹೇಳಿದ್ದೀನಿ. ಪೋರ್ಟ್ರೇಟ್ ಅಂದರೆ ಈಗಿರುತ್ತೆ, ಲ್ಯಾಂಡ್ಸ್ಕೇಪ್ ಮೋಡ್ ಅಂದರೆ ಈಗಿರುತ್ತೆ. ಪ್ರಿಂಟರಲ್ಲೂ ಕೂಡ ನೀವು ನೋಡ್ಬೋದು. ಇನ್ನು ಐಪೋನೇಷನ್ಸ್ ಅಂತ ಬರುತ್ತೆ. ಯಾವುದೇ ಡಾಕ್ಯುಮೆಂಟ್ನ ಅಕ್ಷರಗಳನ್ನು ಪದ ಅಕ್ಷರವನ್ನು ಜೋಡಿಸುವುದನ್ನು ಫಿನಿಶಿಂಗ್ ಅಂತ ಕರೀತಾರೆ. ಇದಕ್ಕೆ ಇಂಪಾರ್ಟೆಂಟ್ ಅಲ್ಲ, ಆದರೂ ಇರಲಿ. ಇನ್ನು ಪೇಜ್ ಬ್ಯಾಕ್ಗ್ರೌಂಡ್ ಅಂದರೆ ನಿಮ್ಗೆ ಗೊತ್ತು. ಬ್ಯಾಕ್ಗ್ರೌಂಡ್ ಯಾವ್ದು ಬೇಕು, ವೈಟ್ ಬೇಕಾ, ರೆಡ್ ಬೇಕಾ, ಬ್ಲೂ ಬೇಕಾ, ಅದೆಲ್ಲವನ್ನು ನೀವು ಮಾಡ್ಕೋಬೋದು. ಇನ್ನು ವಾಟರ್ ಮಾರ್ಕ್ ಅಂದರೆ ಡಾಕ್ಯುಮೆಂಟ್ನ ಹಿಂದೆ ಲೈಟಾಗಿ ಬರೆದಿರುವಂಥದ್ದು. ಈಗ ನಮ್ಮದು ಇದಿದೆ, ಇಲ್ಲಿ ಹಿಂದ್ಗಡೆ ಏನು ಬರುತ್ತೆ, ಈ ಜಾಗದಲ್ಲಿ ಏನು ಬರುತ್ತೆ ಅಂದರೆ ಜ್ಞಾನದರ್ಶಿ ಅಂತ ಬಂತು ಅಂದರೆ ಹಿಂಬದಿಯಲ್ಲಿ ಅದನ್ನು ವಾಟರ್ ಮಾರ್ಕ್ ಅಂತ ಕರಿತೀವಿ. ಇನ್ನು ಪೇಜ್ ಕಲರ್ ಯಾವಾಗ ಬೇಕೋ ಯಾವ ರೀತಿ ಬೇಕೋ ಬದಲಾಯಿಸ್ಬೋದು. ಪೇಜ್ ಬಾರ್ಡರ್ ಕೂಡ ನೀವು ಚೇಂಜ್ ಮಾಡ್ಕೋಬಹುದು. ಈ ಬಾರ್ಡರ್ಗಳನ್ನು ಕೂಡ ನೀವು ಚೇಂಜ್ ಮಾಡಬಹುದು. ಇನ್ನು ಹೆಡರ್ ಆ್ಯಂಡ್ ಫುಟರ್ ಬಗ್ಗೆ ನೋಡೋಣ. ಪೇಜ್ನ ಮೇಲಿನ ಭಾಗದಲ್ಲಿ ಬರುವ ಅಕ್ಷರಗಳನ್ನು, ಇದೊಂದು ಪೇಜ್ ಆದರೆ ಪೇಜ್ನ ಮೇಲ್ಭಾಗದಲ್ಲಿ ಬರೆದಿರುವಂಥದ್ದನ್ನು, ಇಲ್ಲಿ ಬರೆದಿರುವಂಥದ್ದನ್ನ ಹೆಡರ್ ಅಂತ ಕರಿತೀವಿ. ಇಲ್ಲಿ ಪೇಜ್ ನಂಬರ್ ಇರಬಹುದು ಅಥವಾ ಏನಾದರೂ ಅಂಕೆಗಳಿರ್ಬೋದು, 1, 2 ಇರ್ಬೋದು, ಏನೋ ಬರ್ತಿರ್ತದೆ, ಪೇಜ್ ಹೆಡರ್ ಅಂತ ಕರಿತೀವಿ. ಫೂಟರ್ ಅಂದರೆ ಈ ಕೆಳಗಡೆ ಬರೆದಿರುವಂಥದ್ದು ನಾವು ಫೂಟರ್ ಅಂತ ಕರಿತೀವಿ. ಇನ್ನು ಪೇಜ್ ಫುಟ್ ನೋಟ್ ಅಂದರೆ ಇಲ್ಲಿ ಬರೀಬೇಕಾದ್ರೆ ಡಿಫಿಕಲ್ಟ್ ವರ್ಡ್ ಇರುತ್ತೆ, ಅದಕ್ಕೆ ಅರ್ಥವನ್ನು ಈ ಕಡೆ ಕೆಳಗಡೆ ಕೊಟ್ಟಿರ್ತಾರೆ ಅರ್ಥವನ್ನು. ಇದನ್ನು ನಾವು ಪೇಜ್ ನೋಟ್ ಅಂತ ಕರೆದ್ರೆ. ಇನ್ನು ಎಂಡ್ ನೋಟ್ ಅಂದರೆ ಇದು ಪೇಜ್ ಆದರೆ ಒಂದು ಡಾಕ್ಯುಮೆಂಟ್ನ ಕೊನೆಯದು, ಹಿಂಗೆ ಒಂದು ಹೊತ್ತಿರ್ತವೆ 11 ಇಲ್ಲಿ ಕೆಳಗಡೆ ಇಲ್ಲಿ ಬರೆದಿರ್ತದೆ ರೆಫರೆನ್ಸು, ಈ ಬುಕ್ಸ್ ತೊಗೊಂಡಿದೆ, ಇವ್ರಿಗೆ ಡೆಡಿಕೇಶನ್ ಅದು ಇದು ಅಂತ ಬರೆದಿದ್ರೆ ಅದನ್ನು ಎಂಡ್ ನೋಟ್ ಅಂತ ಕರಿತೀವಿ. ಇನ್ನು ಪ್ರೂಫಿಂಗ್ ಅಂತ ಕರಿತೀವಿ ಸ್ನೇಹಿತರೆ. ಇಲ್ಲಿ ಸ್ಪೆಲ್ಲಿಂಗು ಮತ್ತು ಗ್ರಾಮರ್ ಬರುತ್ತೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಕೆಂಪು ಬಣ್ಣ ತೋರಿಸಿದ್ರೆ ಏನನ್ನು ಗುರುತಿಸುತ್ತೆ ಅಂತ ಕೇಳ್ತಾರೆ. ಅಂದರೆ MS ವರ್ಡಲ್ಲಿ ಒಂದು ಪದದ ಕೆಳಗಡೆ ಕೆಂಪು ಬಣ್ಣವನ್ನು ತೋರಿಸ್ತಾ ಇದ್ರೆ ಅಲ್ಲಿ ಅಕ್ಷರಗಳ ತಪ್ಪಿರೋಕೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ಅದನ್ನು ತೋರಿಸುತ್ತೆ. ಹಸಿರು ತೋರಿಸಿದ್ರೆ ಗ್ರಾಮರ್ ಮಿಸ್ಟೇಕ್ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಇನ್ನು ನೀಲಿ ತೋರಿಸಿದ್ರೆ ಒಂದೇ ಪದವನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಬರೆದಿದ್ದೀರಾ ಎನ್ನುವಂಥದ್ದನ್ನು ಇದು ಹೇಳುತ್ತೆ. ಇನ್ನು ಥೆರಸಸ್ ಅಂತ ಬರುತ್ತೆ. ಇಲ್ಲಿ ಅರ್ಥಗಳು, ಪದಗಳ ಅರ್ಥ ಮತ್ತು ವಿರುದ್ಧ ಪದಗಳು ಇರುತ್ತೆ, ಇದನ್ನು ಕೂಡ ನೋಡಬೇಕಾಗುತ್ತೆ. ಇನ್ನು ಪೇಜ್ ಬ್ರೇಕ್
ಸ್ನೇಹಿತರೆ ಪೇಜ್ ಬ್ರೇಕ್ ಅಂದರೆ ನಿಮಗೆ ಗೊತ್ತಿರಲಿ, ಈಗ ಒಂದು ಪೇಜ್ ಇರುತ್ತೆ, ಈ ಪೇಜಿಂದ ನೆಕ್ಸ್ಟ್ ಪೇಜಿಗೆ ಡೈರೆಕ್ಟ್ ಎಂಟ್ರಿ ಆಗೋದನ್ನು ನಾವು ಪೇಜ್ ಬ್ರೇಕ್ ಅಂತೀವಿ. ಇದಕ್ಕೆ ಏನು ಶಾರ್ಟ್ ಕೀ ಯಾವುದಪ್ಪ ಅಂದರೆ ಕಂಟ್ರೋಲ್ ಎಂಟರ್ ಹೊಡೆದ್ಬಿಟ್ರೆ ನಾವು ಇಲ್ಲಿಂದ ಇಲ್ಲಿಗೆ ಡೈರೆಕ್ಟ್ ಬರ್ತೀವಿ. ಇನ್ನು ಲೈನ್ ಬ್ರೇಕ್ ಅಂದರೆ ಈಗ ಒಂದು ಲೈನ್ ಇರುತ್ತೆ, ಈಗ ಒಂದು ಲೈನು, ಇನ್ನೊಂದು ಲೈನ್, ಇಲ್ಲೊಂದು ಲೈನ್ ಇರುತ್ತೆ. ಈ ಲೈನನ್ನು ಇದು ಮಾಡಬೇಕು ಅಂದರೆ ಇಲ್ಲಿಂದ ಇಲ್ಲಿ ದಿಢೀರ್ ಅಂತ ಇಲ್ಲಿ ಟೈಪ್ ಇರುತ್ತೆ, ಇಲ್ಲಿಂದ ದಿಢೀರ್ ಇಲ್ಲಿ ಬರಬೇಕು ಅಂದರೆ ಶಿಫ್ಟ್ ಎಂಟರನ್ನು ಹೊಡಿಬೇಕಾಗುತ್ತೆ. ಇನ್ನು ಟೈಮ್ ಇನ್ಸರ್ಟ್ ಅಂದರೆ ನೋಡಿ ಸ್ನೇಹಿತರೆ, ಇಲ್ಲಿ ಶಿಫ್ಟು ಆಲ್ಟು ಟಿ ಹೊಡೆದ್ರೆ ಬರುತ್ತೆ. ಇಲ್ಲಿ ನಾನು ಸರಿ ನೋಡ್ತೀನಿ, ಶಿಫ್ಟು ಆಲ್ಟು ಟಿ. ಇದು ನಾನು PDF ಅಲ್ಲಿ ಮಾಡ್ತಿರೋದ್ರಿಂದ ಬಂತಾ, ಸಾರಿ, ಇದಾಯಿತು. ಹೇಗೆ ಬರುತ್ತೆ ಅಂದರೆ ಡೇಟು ಅಂದರೆ ಈಗ ಟೈಮ್ ಬರುತ್ತೆ, ಈಗ ಎಷ್ಟು ಗಂಟೆ, 11 ಗಂಟೆ 33 AM ಅಂತ ಇದು ಬಂದುಬಿಡುತ್ತೆ. ಇದು ಹೊಡೆದ್ರೆ ಡೇಟ್ ಹೊಡೆದ್ರೆ 21/2/2026 ಅಂತ ಬರುತ್ತೆ. ಸ್ನೇಹಿತರೆ MS ವರ್ಡನ್ನು ಏನಿದೆ ಅದರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮ್ಮ ಮುಂದೆ ಹೇಳಿದ್ದೀನಿ. ಇನ್ನು MS ವರ್ಡ್ಗೆ ಸಂಬಂಧಪಟ್ಟಂತೆ MCQ ಕ್ವಶನ್ಸ್ ಇದೆ, ಒಂದು 30 MCQ ಕ್ವಶನ್ಸ್ ಇದೆ. MS ವರ್ಡ್ಗೆ ಸಂಬಂಧಪಟ್ಟಂತೆ 30 MCQ ಕ್ವಶನ್ಸನ್ನು ನಿಮಗೆ ತರ್ತೀನಿ. ಈ MS ವರ್ಡಲ್ಲಿ ಏನು ಕ್ವಶನ್ಸ್ ತಂದು ಅದರೊಳಗಡೆ ಯಾವುದಾದ್ರೂ ಬೈ ಚಾನ್ಸ್ ಮಿಸ್ ಆಗಿದರೆ ಅದನ್ನು ಕ್ಲಿಯರಾಗಿ ನಿಮ್ಮ ಮುಂದೆ MS ವರ್ಡನ್ನು ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ MS ವರ್ಡ್ MCQ ಇರುತ್ತೆ, MCQ ಇರುತ್ತೆ, ಮತ್ತು ಕಂಪ್ಲೀಟ್ MS ವರ್ಡ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಕ್ಲಾಸ್ ಯಾವುದಪ್ಪ ಅಂದರೆ MS ಎಕ್ಸೆಲ್, ಆಮೇಲೆ MS ಪವರ್ ಪಾಯಿಂಟ್. ಇಷ್ಟು ಮುಗಿಸಿದ್ರೆ ಬಹುತೇಕ ಮುಗ್ದಂಗೆ ಆಗುತ್ತೆ. ಅದಾದಮೇಲೆ ಕೂಡ ನಾರು, ಹ್ಯಾಂಡು ಅವೆಲ್ಲವೂ ಬರುತ್ತೆ, ಅದನ್ನು ನೋಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು MS ವರ್ಡನ್ನು ಮುಗಿಸುವಂತಹ ಇದನ್ನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಅದಕ್ಕೆ ನನಗೆ ಸಪೋರ್ಟ್ ಬೇಕು. ಏನಪ್ಪ ಅಂದರೆ ನೀವು ಯಾರಾದರೂ ಕೂಡ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ, ಒಂದು ವೇಳೆ ಸಬ್ಸ್ಕ್ರೈಬ್ ಇನ್ನೂ ಆಗಿಲ್ಲ ಅಂದರೆ ಆಗಿ, ನಿಮ್ಮ ಸ್ನೇಹಿತರು ಯಾರಾದರೂ PSTRಗೆ ಟೀಚರ್ಸ್ಗೆ ಕ್ಲಾಸ್ಗಳು ಬೇಕು, ವಿಜ್ಞಾನ ತರಗತಿ ಅಂದರೆ ಪರಿಸರ ಅಧ್ಯಯನ ತರಗತಿ ಇರ್ಬೋದು, ಕನ್ನಡ ಇರಬಹುದು, ಗಣಿತ ಇರಬಹುದು, ಈ ಥರ ಉಚಿತ ತರಗತಿಗಳು ಬೇಕು ಅಂದರೆ ನಮ್ಮ ಕ್ಲಾಸನ್ನು ರೆಫರ್ ಮಾಡಿ. ಇನ್ನು ಕಂಪ್ಯೂಟರ್ ಕ್ಲಾಸ್ ಅಂದರೆ ಬೇರೆ ಕಂಪ್ಯೂಟರ್ ಅಂದರೆ ಬೇರೆ ಇದಕ್ಕೂ ಓದ್ತಾ ಇದ್ರು ಕೂಡ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ತಿದ್ರು, ಕಂಪ್ಯೂಟರ್ ಕ್ಲಾಸ್ ಇದೇ ಕ್ಲಾಸ್ ಯೂಸ್ ಆಗುತ್ತೆ, ಅವ್ರಿಗೆ ಕೂಡ ಇನ್ಫಾರ್ಮ್ ಮಾಡಿ. ಇನ್ನು ಉಳಿದಂತೆ ಇದರ PDF ಕೂಡ ರೆಡಿ ಆಗ್ತಾ ಇದೆ. ಇದರ PDF ಸ್ವಲ್ಪ ದಿನದಲ್ಲಿ ಸಿಗುತ್ತೆ. ನಾನು ನಿಮಗೆ ಈ ಹಿಂದೆ ಕನ್ನಡ ತುಂಬ ಜನ ತೊಗೊಂಡಿದ್ರು, ಸರ್ ಅಪ್ಡೇಟ್ ವರ್ಷನ್ ಕಳಿಸಿ ಅಂತ ಹೇಳಿದರು, ಕಳಿಸ್ಬೇಕಿತ್ತು. ಸ್ವಲ್ಪ ಟೈಮ್ ತೊಗೊಳ್ತಾ ಇದ್ದೀನಿ. ಕಂಪ್ಯೂಟರ್ ಮತ್ತು ಕನ್ನಡ ಎರಡನ್ನೂ ಕ್ಲೀನಾಗಿ ಮಾಡಿ ಕಳಿಸೋಣ ಅಂತ. ಯಾರೆಲ್ಲ ನನ್ನ ಕನ್ನಡ PDF ಅನ್ನು ತೆಗೆದುಕೊಂಡಿದ್ದೀರೋ ಅವರಿಗೆ ಈ ಮೂಲಕ ತಿಳಿಸೋದು ಅಂದರೆ ಸಿಗುತ್ತೆ ಕನ್ನಡ ಅಪ್ಡೇಟ್ ವರ್ಷನ್, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ತಪ್ಪದೆ ನಿಮ್ಮೆಲ್ಲರಿಗೂ, ನಿಮ್ಮ ಸ್ನೇಹಿತರೆಲ್ಲರಿಗೂ ಈ ಲಿಂಕನ್ನು ಕಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದ.